trying hard to, but can't even breathe. A little bit of oxygen is all we need. A little bit of mind control is what we need. ಸೊ ಹೆಲೋ ಎವ್ರಿವನ್. ಸೊ ಇವತ್ತಿಂದ ನನ್ನ ಪ್ರಾಪರ್ ವ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಏನೋ ಗೊತ್ತಿಲ್ಲ, ಇವತ್ತು ಸಡನ್ನಾಗಿ ಮಾಡಬೇಕು ಅನ್ನಿಸ್ತು. ಇಷ್ಟು ದಿವಸ ನನ್ನ ಫ್ರೆಂಡ್ಸ್ ಹೇಳ್ತಾಯಿದ್ರು ಬ್ಲಾಗ್ ಸ್ಟಾರ್ಟ್ ಮಾಡು ಅಂತ. ಬಟ್ ಮಾಡ್ತೀನಿ ಟೈಮ್ ಬೇಕು ಅಂತ ಹೇಳ್ತಾಯಿದ್ದೆ. ಬಟ್ ಇವತ್ತೇನೋ ಗೊತ್ತಿಲ್ಲ, ಇಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದರೆ ಇದು ಮತ್ತೆ ಆಗಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಐ ಡೋಂಟ್ ನೋ ಹೌ ಇಟ್ ಗೋಸ್. ಇನ್ನೂ ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ವ್ಲಾಗಿಂಗ್ ಏನು ಅಷ್ಟು ದೊಡ್ಡ ಇದಲ್ಲ ಅಂತಾರೆ. ಬಟ್ ನಾನಿವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಒಂದೊಂದೇ ಸಣ್ಣದು ಎಕ್ಸ್ಪೀರಿಯೆನ್ಸ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ನೀವು ಕ್ಯಾಮ್ರಾ ಆ್ಯಂಗಲ್ ನೋಡ್ಬೋದು, ಅಥವಾ ಕ್ಯಾಮ್ರಾ ಹಿಡ್ಕೊಳ್ಳೋದಾಗಿರ್ಬೋದು. ಲೈಕ್ ಇದೆಲ್ಲ ಕಲಿಯೋದಿದೆ. ಇರಲಿ, ಒಂದೊಂದೇ ಹೊಸದಾಗಿ ಕಲಿತಾ ಹೋಗ್ತೀನಿ. ಲೈಫ್ ಇರೋದೇ ಹೊಸ ಥಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕಂತ. ಆಯಿತು, ಆಮೇಲೆ ಅಂತ. ಸೊ ಇವತ್ತು ಏನು ದಿನ ಅಂದರೆ, ನಮ್ಮ 6th ಸೆಮ್ ಎಕ್ಸಾಮ್ ಇವತ್ತಿಂದ ಸ್ಟಾರ್ಟ್. ಸೊ ಇವತ್ತು ಸಬ್ಜೆಕ್ಟ್ ಬಂದು ಕ್ಲೌಡ್ ಕಂಪ್ಯೂಟಿಂಗ್ ಅಂತ. ಸೊ ಇವತ್ತು ಕ್ಲೌಡ್ ಕಂಪ್ಯೂಟಿಂಗ್ ಎಕ್ಸಾಮ್ ಅದೇ ಹೇಳಿದ್ನಲ್ಲ, ಪ್ರಿಪೇರ್ ಚೆನ್ನಾಗಿ ಆಗಿದ್ದೀವಿ. ಕ್ವಶನ್ ಪೇಪರ್ ಹೆಂಗೆ ಬರುತ್ತೆ ದೇವರಿಗೆ ಬಿಟ್ಟಿರೋದು. ಸೊ ಲೆಟ್ಸ್ ವೇಟ್ ಆ್ಯಂಡ್ ಸಿ ಕ್ವಶನ್ ಪೇಪರ್ ಹೆಂಗಿರುತ್ತೆ ಅಂತ. ಆ್ಯಂಡ್ ಫ್ರೆಂಡ್ಸ್ ತೋರಿಸ್ತೀನಿ ನನ್ನ ವ್ಲಾಗಲ್ಲಿ. ಸೊ wait and watch. ಸೊ ಈಗ ಕಾಲೇಜಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಎಕ್ಸಾಮ್ ಬರೆಯೋಕ್ಕೆ. ಫುಲ್ ಪ್ರಿಪೇರ್ಡ್, ರೆಡಿ ಫಾರ್ ದ ಎಕ್ಸಾಮ್. ಲ್ಯಾಟ್ರಿ ಎಕ್ಸಾಮ್ ಇರೋದು 2 ಗಂಟೆಗೆ. ಬಟ್ ಅಲ್ಲಿ ಹೋಗಿ ಎಲ್ಲರೂ ಏನು ಓದಿದ್ದಾರೆ, ಯಾರು ಎಷ್ಟು ಮುಗಿಸಿದ್ದಾರೆ, ಇದೆಲ್ಲ ಡಿಸ್ಕಷನ್ಸ್ ಇರುತ್ತಲ್ಲ ಎಕ್ಸಾಮ್ ಮುಂಚೆ, ಅದೆಲ್ಲ ಮಾಡಬೇಕು. ಅದಕ್ಕೆ ಬೇಗ ಹೋಗೋದು. ಆಮೇಲೆ ಸ್ವಲ್ಪ ರಿವಿಷನ್ ಮಾಡಬೇಕು. ಸೊ ಕಾಲೇಜ್ಗೆ ಹೋಗಿ ಮತ್ತೆ ಸಿಗ್ತೀನಿ. ದಿಸ್ ಇಸ್ ಮೈ ಫ್ರೆಂಡ್ ಲಕ್ಷ್ಮಿ. ಏನಿರ್ತದೆ ಯಾರಾದರೂ ಅಲ್ಲ, ವಿಡಿಯೋ ಮಾಡ್ತಾ ಇದೀಯ. ಓಕೆ ಗೈಸ್, ಇವತ್ತು ನಮ್ಮದು 6th ಸೆಮ್ ಫಸ್ಟ್ ಎಕ್ಸಾಮ್ಸ್ ಬರೀಲಿಕ್ಕೆ ಹೋಗ್ತಾ ಇದ್ದೀವಿ. ಕ್ಲೌಡ್ ಕಂಪ್ಯೂಟಿಂಗ್, ಕ್ಲೌಡ್ ಮೇಲೆ ಕೂತು ಬರೆಯೋಣ ಅಂತ. ಹಂಗೆ ಕ್ಲೌಡ್ ಮೇಲೆ ಕೂತು ಓದ್ಕೊಂಡು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ ಬಂದಿದ್ದೇವೆ ಆ ರೇಂಜಿಗೆ. ಸೊ ನೋಡಬೇಕು. ಮತ್ತು ಎಕ್ಸ್ಟ್ರಾ ಕುಂಕುಮ ಎಲ್ಲ ಇಟ್ಕೊಂಡು ಬಂದಿದ್ದೀವಿ ಇವತ್ತು. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ವ್ಲಾಗ್ ಓಕೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ. ಬೆಳಗ್ಗೆ ಮೈ ಯೂಟ್ಯೂಬ್ ಚಾನಲ್ ಗೈಸ್. ಟುಡೇ ಐ ಆಮ್ ಗೋಯಿಂಗ್ ಟು ಮೇಕ್ ಅ ನ್ಯೂ ವಿಡಿಯೋ. ಸೊ ಇವತ್ತು ತುಂಬ ಒಳ್ಳೆ ದಿನ. ನಮ್ಮ ಹುಡುಗಿ ಸ್ಟಾರ್ಟ್ ಮಾಡಿದ್ದಾಳೆ. ನಮ್ಮ ಎಕ್ಸಾಮ್ಸಿಗೆ ಮತ್ತು ನಮ್ಮ ಹುಡುಗಿಗೆ ಒಳ್ಳೇದಾಗಲಿ ಅಂತ ಎಲ್ಲರೂ ವಿಶ್ ಮಾಡಿ. ಇದು ಬರ್ಲಿ ನಿಮ್ಮ ಪ್ರೀತಿ ವ್ಲಾಗ್ ಬಂದಿದೆ ಅಂತ ಇವತ್ತು ಕರೆಕ್ಟಾಗಿ ತಿರ್ಸಿ ಹೇಳಪ್ಪ. ಟರ್ನಿಂಗು ಯಪ್ಪ ದೇವ್ರೆ, ಇನ್ಮೇಲೆ ದಿನ ವ್ಲಾಗ್ ಮಾಡೋದೇ ಹಂಗಾರೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಷ್ಟೇ, ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಸರಿ. ಇದೇ ನಮ್ಮ ಕಾಲೇಜ್, ದ ಶಿವಮೊಗ್ಗಾಸ್ ಫೇಮಸ್ JNNC. ಇಲ್ಲೇ ನಾವು ಓದ್ತಾ ಇರೋದು. ಅದರೊಳಗೆ ಫೇಮಸ್ ನಾವು. ಅದ್ರಲ್ಲಿ ನಾವು ಫೇಮಸ್ ಚೂರು, ಅಷ್ಟಕ್ಕೊಂದೇನಲ್ಲ ಚೂರು. ಕಾರ್ತಿಕ್ ಕೆಲ್ಸಿ ಅವರೇ, ಎಷ್ಟು ಓದಿದ್ದೀರಾ? ಸೆಕೆಂಡ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ರಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಆದಿತ್ಯ ಬ್ಯಾಕ್ ಸೈಡ್ ನಮ್ಮ ವ್ಲಾಗಿಗೆ ಹೇಳಿ. ಆದಿತ್ಯ ವ್ಲಾಗ್ಸ್. ಹಾಯ್, ಹಲೋ, ನಮಸ್ಕಾರ, ಹೆಂಗಿದ್ದೀರಾ ಎಲ್ಲರೂ? ಆ್ಯಂಡ್ ದಿಸ್ ಈಸ್ ಅಭಯಾದಿತ್ಯ ವ್ಲಾಗ್ಸ್ ಆಫ್ಟರ್ ಸೋ ಮೆನಿ ಡೇಸ್. ಇವತ್ತು ಏನಂತಂದರೆ ಹೊಸ ವಿಷಯ ಅನ್ನಂಗಿಲ್ಲ, 3 ವರ್ಷದಿಂದ ಹಳೆ ವಿಷಯ. ಎಕ್ಸಾಮ್ ಬರೀತಾ ಇದ್ದೀವಿ ಇವತ್ತು. ಅಷ್ಟೇ.
ಸೊ ಎಕ್ಸಾಮು ಮುಗಿಸ್ಕೊಬಂದು ಜನ ಎಲ್ಲ ಖಾಲಿಯಾಗಿದ್ದಾರೆ, ನಾವಿನ್ನೂ ಕಾಲೇಜಲ್ಲೇ ಕೂತಿದ್ದೀವಿ. ಪೇಪರ್ ಅಷ್ಟು ಚೆನ್ನಾಗಿತ್ತು, ಅದಕ್ಕೆ ಫೀಲ್ ಮಾಡ್ತಾ ಇದೀವಿ ನೇಚರ್ ಜೊತೆ. ಹೆಂಗಿತ್ತು ಪೇಪರ್? ದಿ ವರ್ಸ್ಟ್. ಹೆಂಗಿತ್ತು? ಇವ್ರನ್ನೆಲ್ಲ ತೋರಿಸ್ಬಾರ್ದು, ಏನು ಮಾಡೋಕ್ಕಾಗಲ್ಲ, ಇರಲಿ, ಇಟ್ಸ್ ಓಕೆ. ಪೇಪರು ಚೆನ್ನಾಗಿರ್ಲಿಲ್ಲ, ನಾವು ಓದಿದ್ ಚೆನ್ನಾಗಿತ್ತು, ಆದ್ರೆ ನಾವು ಓದಿದ್ದೆಲ್ಲ ಬರ್ದಿದ್ದೀವಿ ಪೇಪರಲ್ಲಿ ಅಷ್ಟೇ, ಕಾನ್ಸೆಪ್ಟ್ ಅಷ್ಟೇ, ಮ್ಯಾಟ್ರ್ ಅಷ್ಟೇ. ಲಕ್ಷ್ಮಿ ಅವರೇ, ಸಿ ಪೇಪರ್ ಹೆಂಗಾಯ್ತು? ಗೋವಿಂದ, ಫಸ್ಟ್ ಆಫ್ ಆಲ್ ಫೇಲ್ ಆಗ್ತೀನೇನೋ ಕನ್ಫರ್ಮೇಷನ್ ಅಲ್ಲ, ಪಾಸ್ ಆಗ್ತೀನೇನೋ ಕನ್ಫರ್ಮೇಷನ್ ಅಲ್ಲ. 32 ಪೇಜಸ್ ಸುಮ್ಮನೆ ಬರ್ದಿದ್ದೀನಿ, ಅದ್ರಲ್ಲಿ ಒಂದಕ್ಕೂ ಕರೆಕ್ಟ್ ಇಲ್ಲ ಆನ್ಸರು ಅಷ್ಟೇ. ಎಲ್ರದ್ದು ಅಷ್ಟೇ ಹಣೆ ಬರ, ದೇವ್ರಿಗೆ ಬಿಟ್ಟು ನೆಕ್ಸ್ಟ್ ಸಬ್ಜೆಕ್ಟಿಗೆ ಹೋಗಿ ಓದ್ಕೊಬೇಕು. ಸೊ ಇವತ್ತು RCB ಮ್ಯಾಚ್, ಅದು ಕ್ವಾಲಿಫೈಯರ್ 1. ಈಗ ಹೋಗಿ ಊಟ ಮಾಡೋದ, ಊಟ ಮಾಡಿ ಮಲ್ಗಿ ಎದ್ದು ಮ್ಯಾಚ್ ನೋಡೋದ, ಮಲ್ಗಿಬಿಟ್ರೆ ಎದ್ದೇಳಕ್ಕೆ ಮನ್ಸು ಬರಲ್ಲ, ಏನು ಮಾಡೋದು ಅಂತ ಹೋಗಿ ಮನೆಗೆ ಹೋಗಿ ಫಿಗರ್ ಔಟ್ ಮಾಡಬೇಕು. ಸೊ ಮನೇಲಿ ಸಿಗ್ತೀನಿ, ಬಾಯ್. ಸೊ ನಾನು ಮನೆಗೆ ಬಂದು ಊಟ ಮಾಡಿ ಮಲಗಿ ಎದ್ದು ಮ್ಯಾಚ್ ಆನ್ ಮಾಡಿ ನೋಡಿದ್ರೆ ಆಲ್ರೆಡಿ 3 ವಿಕೆಟ್ ಕಳ್ಕೊಂಡಿದ್ದಾರೆ RCB ಅವರು. ಇಟ್ಸ್ ಓಕೆ, ಇನ್ನೂ ಇದ್ದಾರೆ, ಆಡ್ತಾರೆ. ಆದರೂ ಬೇಜಾರಾಗ್ತಾ ಇದೆ. 3 ವಿಕೆಟ್ ಆಲ್ರೆಡಿ 3 ವಿಕೆಟ್ ಕಳ್ಕೊಂಡ್ಬಿಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಒಳ್ಳೆ ನಿದ್ದೆ ಏನಾಗಿಲ್ಲ, ಮ್ಯಾಚ್ ನೋಡಬೇಕು ಅಂತ ಎದ್ಬಿಟ್ಟಿರೋದು. ಹೋಪ್ ಇವತ್ತು RCB ವಿನ್ ಆಗುತ್ತೆ ಆ್ಯಂಡ್ ಮತ್ತೆ ಫೈನಲ್ಗೆ ಹೋಗುತ್ತೆ. ಲೆಟ್ಸ್ ಸಿ. ಸೊ ನಾನು ಈ ವಿಷಯನ ಸಂಜೆನೇ ಎಕ್ಸಾಮ್ ಮುಗಿಸ್ಕೊಬಂದ್ಮೇಲೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ನನಗೆ ಯಾರಾದರೂ ನನ್ನ ಏಜ್ ಸ್ಟೂಡೆಂಟ್ಸ್, ಆಲ್ಮೋಸ್ಟ್ ಎಲ್ಲರೂ ನನ್ನ ಫ್ರೆಂಡ್ಸ್ ನೋಡ್ತೀರಾ, ನನ್ನ ಏಜ್ ಸ್ಟೂಡೆಂಟ್ಸ್ ವ್ಲಾಗ್ ನೋಡ್ತೀರಲ್ಲ, ನನಗೆ ಹಾನೆಸ್ಟಾಗಿ ಹೇಳಿ, ಎಕ್ಸಾಮ್ ಹಾಲಲ್ಲಿ ನಿಮಗೂ ಆನ್ಸರ್ ಗೊತ್ತಿರುತ್ತೆ, ಆದರೆ ಬರೆಯೋಕ್ಕಾಗ್ತಾ ಇರಲ್ಲ, ನಿದ್ದೆ ಬರ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ಪೇಪರ್ ಕಷ್ಟ ಇದೆ ಅನಿಸ್ತಾ ಇರುತ್ತೆ, ಆದರೆ ನಿಮಗೆ ಎಲ್ಲದೂ ಗೊತ್ತಿರುತ್ತೆ, ಬರೆಯೋಕ್ಕಾಗ್ತಾ ಇರಲ್ಲ, ಆದರೆ ಬರೀಲೇಬೇಕು. ಈ ಥರ ಮಿಕ್ಸ್ಡ್ ಎಮೋಷನ್ಸ್ ಅಲ್ಲ, ಮಿಕ್ಸ್ಡ್ ಥಾಟ್ಸ್, ಕನ್ಫ್ಯೂಸಿಂಗ್ ಥಾಟ್ಸ್ ಬಂದಿದೆಯಾ ಯಾವತ್ತಾದರೂ? ಪ್ಲೀಸ್ ಕಮೆಂಟ್ ಮಾಡಿ. ನನಗಂತೂ ಇವತ್ತು ತುಂಬ ನಿದ್ದೆ ಬರ್ತಿತ್ತು, ಬರೆಯೋಕ್ಕೆ ಗೊತ್ತಿದ್ರು ಬರೆಯೋಕ್ಕೆ ಫುಲ್ ಒದ್ದಾಡ್ತಾ ಇದ್ದೆ ನಾನಂತೂ. ಆದರೆ ಗೊತ್ತಿರೋದೆಲ್ಲ ಬಂದಿದ್ದೀನಿ. ಕರೆಕ್ಷನ್ ಹೆಂಗೆ ಮಾಡ್ತಾರೆ ದೇವ್ರಿಗೆ ಬಿಟ್ಟಿರೋದು. ಕರೆಕ್ಷನ್ ಮಾಡಿದವರು ಚೂರು ಚೆನ್ನಾಗಿರೋರು, ದೇವರು ಚೂರು ಕರುಣೆ ತೋರಿಸಿ ಚೆನ್ನಾಗಿ ಕರೆಕ್ಷನ್ ಮಾಡೋರನ್ನ ಕಳಿಸಿದ್ರೆ ಪಾಸ್. ಮತ್ತು ಎಕ್ಸಾಮ್ ಇರೋದು ನಮಗೆ 1ನೇ ತಾರೀಕು, ಮಷಿನ್ ಲರ್ನಿಂಗ್ ಅಂತ ಸಬ್ಜೆಕ್ಟು. ಅದರಲ್ಲಿ ಇವತ್ತಿದ್ದಂಗೆ ಥಿಯರಿ ಎಲ್ಲ ಇಲ್ಲ. ಇವತ್ತೇನೋ ನಿದ್ದೆ ಬಂತು ಅಂತೆಲ್ಲ ಕತೆ ಹೊಡಿತಾ ಇದ್ದೀವಿ. ಅದರಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಬರೀಬೇಕು. ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟು, ತುಂಬ ಎಚ್ಚರಿಕೆಯಿಂದ ಪ್ರಾಬ್ಲಮ್ಸ್ ಮಾಡಬೇಕು, ಮಿಸ್ ಮಾಡೋಂಗಿಲ್ಲ ಅಂತ ನನ್ನ ಫ್ರೆಂಡ್ಸ್ ಹೇಳ್ತಾಯಿದ್ರು. ಸೊ ಈಗ ನಾಳೆಯಿಂದ ಅದನ್ನು ಓದಬೇಕು ಆ್ಯಂಡ್ ನಾಳೆಯಿಂದ ಓದಬೇಕು. ಸೊ ಅದನ್ನೊಂದು ಕಮೆಂಟಲ್ಲಿ ಹಾಕಿ ಪ್ಲೀಸ್. ನಿಮಗೂ ಅದೇ ಥರ ಆಗುತ್ತಾ ಎಕ್ಸಾಮ್ ಬರೀಬೇಕಾದ್ರೆ ಅನ್ನೋದನ್ನು ನನಗೆ ಹೇಳಿ. ಸೊ ನಮ್ಮ ತಮ್ಮ ಗೋಬಿ ತಂದಿದ್ದಾರೆ, ನಾವು ಮ್ಯಾಚ್ ನೋಡಿಕೊಂಡು ವಿ ಆರ್ ಚಿಲ್ಲಿಂಗ್. ಸೊ ನೆನ್ನೆ ನೈಟು ಮ್ಯಾಚ್ ನೋಡ್ತಾ ವ್ಲಾಗ್ ಮಾಡೋದೇ ಮರ್ತು ಹೋಗ್ಬಿಟ್ಟಿದ್ದೀನಿ, ಯಾಕಂದರೆ ಅಭ್ಯಾಸ ಇಲ್ವಲ್ಲ. ಆಮೇಲೆ ಗೆದ್ದಿರೋ ಖುಷಿಗೆ ಮತ್ತೆ ವ್ಲಾಗ್ ಮಾಡಬೇಕು ಅನ್ನೋದೇ ಮರ್ತೋಗಿತ್ತು. ಇರಲಿ, ಇನ್ಮೇಲೆ ಅಭ್ಯಾಸ ಆಗುತ್ತೆ, ಏನೇನು ವ್ಲಾಗ್ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದು. ಸೊ ನಮ್ಮ ಅಕ್ಕ ಬಂದಿದ್ದಾರೆ ಇವತ್ತು ಓದ್ಕೊಳಕ್ಕೆ ಅಂತ. ಎಮ್ ಎಲ್ ಅಂದರೆ ಹೇಳ್ಕೊಡಕ್ಕೆ ಬಂದಿದ್ದಾರೆ ಇವರು. ಇನ್ನು ತುಂಬಾ ಜನ ಬರ್ತಾರೆ, ದಿಗ್ಗಜರು ಬರ್ತಾ ಇದ್ದಾರೆ. ದಿಗ್ಗಜರು ಅವ್ರು ಬಂದ್ಮೇಲೆ ಈ ಫೋನ್ ಸಾಕಾಗಲ್ಲ. ಫೋನ್ ಸಾಕಲ್ಲ, ಅಷ್ಟು ಜನ ಬರ್ತಾ ಇದ್ದಾರೆ. ಇನ್ನು ಸೋಮವಾರ ಇರೋ ಪೇಪರಿಗೆ ಇವತ್ತೇ ಓದ್ತಿದೀವಿ, ಯಾಕಂದ್ರೆ ಅಕ್ಕ ಇವತ್ತೇ ಹೇಳ್ಕೊಡ್ತೀನಿ ಅಂತ ಅಂದ್ರು. ಸೊ ಹೇಳ್ಕೊಡ್ತೀವಿ ಅಂದಾಗ ಹೇಳ್ಸ್ಕೊಂಡ್ಬಿಡ್ಬೇಕು ಅಂತೇಳಿ ಎಲ್ಲರೂ ಇವತ್ತೇ ಕಲಿತಾ ಇದೀವಿ. ಸೊ ಎಲ್ಲರೂ ಬಂದ್ಮೇಲೆ ಸಿಗೋಣ.
ಸೊ ನಾನು ಹೇಳಿದ್ನಲ್ಲ ಎಲ್ಲ ಬಂದರು, ಇವಾಗ ಹೊರಟ್ರು, ಎಲ್ಲ ಓದಾಯ್ತು. ಹೆಂಗಿತ್ತು ಇವತ್ತು ಓದಿದ್ದು? ತುಂಬ ಚೆನ್ನಾಗಿ ಓದಿದ್ವಿ. ಇದೇನು ಬೇಕ್ರಿ ಮನೇಲಿ ಇವತ್ತು ತುಂಬ ಚೆನ್ನಾಗಿ ಓದಿದ್ದೀವಿ. ಆ್ಯಂಡ್ ಫಸ್ಟ್ ವ್ಲಾಗ್ ಅನ್ಸುತ್ತೆ ಇವಳ್ದು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರು ಲಾಸ್ಟಿಗೆ ಬೆಲ್ ಐಕಾನ್ ಹೊಡೆಯೋದನ್ನು ಮರಿಬೇಡಿ. ಸೊ ಫಾರ್ ಮೋರ್ ಫರ್ದರ್ ವಿಡಿಯೋಸ್ ಡೂ ಸಬ್ಸ್ಕ್ರೈಬ್ ಬೇಕ್ರೀಸ್ ವ್ಲಾಗ್. ಸೊ ಇದು 2 ದಿನದ್ದು ಸೇರಿ ಒಂದು ವ್ಲಾಗ್ ಆ್ಯಂಡ್ ಮೈ ಪ್ರಾಪರ್ ಫಸ್ಟ್ ವ್ಲಾಗ್ ಆಗಿ ನಿಮ್ಮ ಮುಂದೆ ಬಂದಿದೆ. ಸೊ ಇವತ್ತಿನ ದಿನ ನಿಜ ತುಂಬ ಚೆನ್ನಾಗಿತ್ತು. ಓದಿದ್ದೀವಿ, ಒಂದೇ ಮಾಡ್ಯೂಲ್ ಓದಿರೋದು, ಅದರಲ್ಲೂ 8 ಮಾರ್ಕ್ಸಿನ ಕ್ವಶನ್ ಓದಿದ್ದೀವಿ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ವಿ ಎಂಜಾಯ್ಡ್ ಅ ಲಾಟ್. ಇಟ್ಸ್ ಆಲ್ ಮೆಮರೀಸ್ ಅಷ್ಟೇ. ತುಂಬ ಈ ಟೈಮ್ ಮತ್ತೆ ಸಿಗಲ್ಲ, ಮುಂದೆ ಎಲ್ಲೂ ಸಿಗಲ್ಲ. ಸೊ ಇರೋ ಟೈಮಲ್ಲಿ ಎಂಜಾಯ್ ಮಾಡಬೇಕು ಆ್ಯಂಡ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಸೊ ಹೌದು, 2 ದಿನದ್ದು ಒಂದು ವ್ಲಾಗ್ ಅಂತ ಹೇಳಿದೆ ಅಲ್ಲ, ಬಿಕಾಸ್ ನಾನಿನ್ನೂ ಸ್ಟಾರ್ಟ್ ಮಾಡಿದ್ದೀನಿ ಹೊಸದು. ಸೊ ನಾನು ಇದಕ್ಕೆ ಅಡ್ಜಸ್ಟ್ ಆಗಬೇಕು, ಎಲ್ಲ ಕಲಿತಾ ಇದ್ದೀನಿ. ಸೊ ಮಾಡ್ತೀನಿ. ಐಲ್ ಬಿ ಕನ್ಸಿಸ್ಟೆಂಟ್. ದಿನಕ್ಕೆ ಒಂದಿಲ್ಲ ಅಂದರೂ ವಾರಕ್ಕೆ 2-3 ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿ ಅದಾದ್ಮೇಲಿಂದ ದಿನಕ್ಕೊಂದು ಅಂತ ಆಗುತ್ತೆ ನನಗೆ ಸೆಟ್ ಆದಮೇಲೆ ಈ ರೊಟೀನ್. ಸೊ ಅಲ್ಲಿ ತನಕ ಐ ನೀಡ್ ಆಲ್ ಆಫ್ ಯೋರ್ಸ್ ಲವ್ ಆ್ಯಂಡ್ ಸಪೋರ್ಟ್. ಅದು ಖಂಡಿತ ಇರುತ್ತೆ. ನನಗೆ ಇನ್ಸ್ಟಾಗ್ರಾಮಲ್ಲೂ ಸಿಕ್ಕಿದೆ ಆ್ಯಂಡ್ ಸಿಗ್ತಾ ಇದೆ ಆ್ಯಂಡ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಎವ್ರಿಥಿಂಗ್ ಇಸ್ ಗಾಡ್ಸ್ ಪ್ಲ್ಯಾನ್ ಅಂತ ಹೇಳಿ ಮೈ ನೆಕ್ಸ್ಟ್ ವ್ಲಾಗ್. ಕೀಪ್ ವಾಚಿಂಗ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.